ನಮಸ್ಕಾರ ರೈತ ಬಾಂಧವರೇ. ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಬೆಳಗುತ್ತಿ ಗ್ರಾಮದ ಪ್ರಗತಿಪರ ರೈತರಾದ BH ಉಮೇಶ್ ರವರ ತೋಟದಲ್ಲಿದ್ದು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ ರೈತ ಬಾಂಧವರೇ, ಅವರಿಂದನೇ ಕೇಳೋಣ. ನಾನು ಒಟ್ಟು ಸಮಗ್ರ ಕೃಷಿಯಲ್ಲಿ ಬೇಸಾಯವನ್ನು ಮಾಡ್ತಾ ಇದ್ದೀನಿ. ಸಮಗ್ರ ಕೃಷಿ ಅಂದರೆ ಕಾಡು ಮರಗಳಿಂದ ಹಿಡಿದು ಅಡಿಕೆಯಿಂದ ಹಿಡಿದು ಪ್ರತಿಯೊಂದು ಬೆಳೆನೂ ಇಂಥ ಬೆಳೆ ಇಲ್ಲ ಅಂತ ಹೇಳಿ ನಂದು ಒಟ್ಟು ತೋಟದಲ್ಲಿ ಹೆಚ್ಚು ಕಡಿಮೆ ಒಂದು 6 ಎಕರೆ ಜಮೀನಲ್ಲಿ ಒಂದು 500ರಿಂದ 800 ಮರಗಳೇ ಇದಾವೆ ಹೊರಗಡೆ. ಹಾಗೆ ಮತ್ತು ಮೇಯ್ನ್ ಬೆಳೆ ಬಂದು ನಂದು ಅಡಿಕೆ, ಅದರಲ್ಲಿ ಮತ್ತು ಕಾಳುಮೆಣಸು. ನನ್ನ ತೋಟದಲ್ಲಿ ಏಲಕ್ಕಿ ಇದೆ. ಸಮಗ್ರ ಕೃಷಿಯಲ್ಲಿ ಏಲಕ್ಕಿ ಬೆಳೆದಿದ್ದೀನಿ. ಇದು ಸಕಲೇಶ್ಪುರದಿಂದ ತಂದಂಥ ಲೋಕಲ್ ವೆರೈಟಿ. ಇದು 2ನೇ ವರ್ಷ. ಇದು ಹೇಗೆ ಬಂದಿದೆ ನೋಡ್ರಿ ಇದು. ಆಮೇಲೆ ಹಾಗೆ ಕಾಳುಮೆಣಸು ಸಹ ಬೆಳೆದಿದ್ದೀನಿ. ಕಾಳುಮೆಣಸು ನೋಡ್ರಿ, ಕಾಳುಮೆಣಸಲ್ಲಿ ಪ್ರತಿ ವರ್ಷ ಒಂದು 3ರಿಂದ 4 ಲಕ್ಷ ರೂಪಾಯಿ ಒಂದು ಎಕರೆಯಲ್ಲಿ ಇಳುವರಿ ಬರ್ತಾ ಇದ್ದ ದುಡ್ಡು. ಒಂದು ಎಕರೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ವಿ ಅಂದರೆ 10 ಲಕ್ಷ ರೂಪಾಯಿದವರೆಗೂ ಕಾಳುಮೆಣಸನ್ನು ಬೆಳಿಬೋದು. ಹಾಗೆ ಪ್ರಾಯೋಗಿಕವಾಗಿ ಕಾಫಿ ಹಾಕಿದ್ದೀನಿ. ನೆಕ್ಸ್ಟ್ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ನರ್ಸರಿ ಮಾಡ್ಕೊಂಡಿದ್ದೀನಿ, ಕಾಫಿ ಸಸ್ಯಗಳನ್ನು ಬೆಳೆಸ್ಕೊಂಡಿದ್ದೀನಿ. ಹಾಗೆ ಮನೆಗೆ ಬೇಕಾದಷ್ಟು ಪಪ್ಪಾಯಿ ಗಿಡಗಳನ್ನು ಅಲ್ಲಲ್ಲಿ ಬೆಳ್ಕೊಂಡಿದ್ದೀನಿ. ಬಾಳೆ ಇದೆ, ಆಮೇಲೆ ನುಗ್ಗೆ ಇದೆ, ಅಲ್ಲಲ್ಲಿ ನುಗ್ಗೆ ಇಟ್ಕೊಂಡಿದ್ದೀನಿ. ನಿಂಬೆ ಗಿಡ ಇದೆ, ಸಾಗೋನಿ ಇದೆ, ಅಗರ್ವುಡ್ ಐತಿ, ಆಮೇಲೆ ಹೆಬ್ಬೇವು ಐತಿ, ಅರಬೇವು ಐತಿ, ಸಿಲ್ವರ್ ಐತಿ. ಇನ್ನು ಹಾಗೆ ಒಂದು ಅರ್ಧ ಎಕರೆಯಲ್ಲಿ ಭತ್ತ ಬೆಳೆದಿದ್ದೀನಿ. ಮತ್ತು ಬಾಳೆನೂ ಸಹ ಬೆಳೆದೀನಿ. ಇನ್ನೊಂದು ಪ್ಲಾಟ್ ಇದೆ, ಬೇರೆ ಕಡೆ ಪ್ಲಾಟು, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಈಗ ಸದ್ಯ ಈ ಪ್ಲಾಟಲ್ಲಿ ಇರೋದು, ಇದರಲ್ಲೂ ಹೆಚ್ಚು ಕಡಿಮೆ ಒಂದು 250 ಏಲಕ್ಕಿ ಗಿಡಗಳಿದ್ದಾವೆ. ಇದು ಈ ವರ್ಷ ನನಗೆ ಒಂದು ಕ್ವಿಂಟಾಲ್ ಅಂತೂ ಏಲಕ್ಕಿ ಸಿಗ್ಬೋದು ಅನ್ನೋ ಒಂದು ಅಂದಾಜಿದೆ. ಇದು ಹೆಚ್ಚು ಕಡಿಮೆ ಒಂದು 5-6 ಗುಂಟೆ 8 ಗುಂಟೆಯಲ್ಲೇನೋ ಇದೆ. ಇದು 8 ಗುಂಟೆಯಲ್ಲಿ ಅಷ್ಟು ಸಿಗ್ಬೋದು ಅನ್ನೋದಿದೆ. ಕಾಳುಮೆಣಸಂತೂ ನಂದು ಮೇಯ್ನ್ ಕ್ರಾಫು. ಇದನ್ನ ಹೇಗೆ ಬೆಳೆಯೋದು ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳೋಣಂತೀವಿ. ಇವತ್ತಿಷ್ಟು ಸಾಕು ಅಂತ ಹೇಳ್ತಾನೆ. ಸಾಕೇನಪ್ಪ? ಅಲ್ಲೂರಿ ಆ ಏಲಕ್ಕಿ ಗಿಡದ ಹತ್ರ ಕೆಳಗಿನ ಏಲಕ್ಕಿ. ಪ್ರಶ್ನೆ ಕೇಳ್ಬೇಕ್ರಿ, ಮತ್ತೆ ಏನು ಬೆಳೆದಿರಿ, ಏನು ಬಿಟ್ಟಿದ್ದೀರಿ, ಏನಾಗ್ತಾ ಇತ್ತು ಅಂತ ನೋಡ್ರಿ. ಒನ್ ಅಂತ ಹೇಳಿ ಪಣಿಯೂರದ, ಇದು 1 or 3 ಗೊತ್ತಿಲ್ಲ. ಇದು ಹೆಚ್ಚು ಕಡಿಮೆ ಈಗಾಗಲೇ ನಾನು 6-7 ವರ್ಷ ಹಾಕಿದ್ದು. ನಂದು ಅಡಿಕೆ ಮರಕ್ಕೆ ಹಬ್ಸಿದ್ದೆ. ಅಡಿಕೆ ಮರ ಸುಳಿ ರೋಗ ಬಂದು ಈ ಭಾಗದ ಗಿಡ ಬಿದ್ದೋಯ್ತು, ಒಣಗಿದೆ ನೋಡ್ರಿ ಈ ಗಿಡ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಬೋರ್ಲು ಮುಂಡಿಗೆಯನ್ನು ಕಟ್ಟಿ ಈ ಗಿಡಕ್ಕೆ ಕಾಳುಮೆಣಸನ್ನು ಕಟ್ಟಿದ್ದೀನಿ. ಹಿಂಗಿರೋ ಗಿಡಗಳಿಗೆ ಅದು ನೋಡ್ರಿ, ಅದನ್ನು ಈಗ ಕಟ್ಟಿರೋದು ಬಳ್ಳಿ ಅಡಿಕೆ ಗಿಡ ಹೋಗಿದ್ದಕ್ಕೆ ಆ ಗಿಡ ಕಟ್ಟಿ ಹಾಕಿದ್ದೀನಿ. ನೆಕ್ಸ್ಟ್ ಹೊಸದಾಗಿ ಅಡಿಕೆ ಗಿಡಗಳನ್ನು ಕಟ್ಟಿದ್ದೀನಿ ಅಲ್ಲಲ್ಲಿ. ಅದು ಹೋದ ಥರನ ಅಥವಾ ನಡುವೆ ಹಾಕಿದ್ದೀನಿ. ಈ ಕಾಳುಮೆಣಸು ಇದೆಯಲ್ಲ, ಇದು ಒಂಥರ ಆರಾಮ್ ವರ್ಷದಲ್ಲಿ 1 ಪಟ ಮಾತ್ರ ಕಟ್ಟಿದರೆ ಮುಗೀತು. ಈ ಹೋದ ವರ್ಷ ಮತ್ತು ಆಚೆ ವರ್ಷ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ನಂದು ಅಲ್ಲೇ ಭಾಳ ಗಿಡ ಹೋಗ್ಬಿಡೈತಿ. ಈ ಇರೋ ಗಿಡದಲ್ಲೇ ಹೆಚ್ಚು ಕಡಿಮೆ ಒಂದು 4 ಲಕ್ಷ ರೂಪಾಯಿದ್ದು ಕಾಳುಮೆಣಸಾಗಿದೆ 1 ಎಕರೆಯಲ್ಲಿ. ಹಾಗೆ ಇದರ ಜೊತೆಗೆ ಅಂಬೆ ಹಳದಿ ಇದೆ,
ಆಮೇಲೆ ಅರಿಶಿನ ಬೆಳೆದಿದ್ದೀನಿ. ಈ 1 ಎಕರೆ ಅರಿಶಿನದಲ್ಲಿ ಅಡಿಕೆ ಮತ್ತು ಕಾಳುಮೆಣಸಲ್ಲಿ ಹೆಚ್ಚು ಕಡಿಮೆ ಒಂದು 30,000 ರೂಪಾಯಿದ್ದು ದಿಂದ 40,000 ರೂಪಾಯಿದು ಅರಿಶಿನ ಬೆಳೆದಿದ್ದೀನಿ. ಈ ಅಲ್ಲಲ್ಲಿ ನೆಲದಲ್ಲಿ ಬಿಟ್ಟಿರೋದನ್ನೇ ಬೇಕಾದಾಗ ಹಾಕ್ಕೊಂಡು ಪೌಡ್ರ್ ಮಾಡಿ ಮಾರಾಟ ಮಾಡ್ತಾಯಿದ್ದೀನಿ. ಈ ಕಾಳುಮೆಣಸಿಂದ ಏನಪ್ಪ ಅಂದರೆ ಮೇಯ್ನ್ ಇದಕ್ಕೆ ರೋಗ ಬರೋದು ಅಂದರೆ ಸೊರಬ ರೋಗ. ಆ ಸೊರಬ ರೋಗ ಒಂದು ಕಂಟ್ರೋಲ್ ಆಗಿಬಿಡ್ತು ಅಂದರೆ ಕಾಳುಮೆಣಸನ್ನು ಯಾರಾದರೂ ಬೆಳಿಬೋದು. ಇನ್ನು ಸಿಲ್ವರ್ ಮರಕ್ಕೆ, ಅಕೇಶಿಯಾ ಮರಗಳು, ಇದು ಸಾಗೋನಿ ಮರಗಳಿಗೆ ಕೊಟ್ಟುಬಿಟ್ರಂತೂ ಅದು ಅದ್ಭುತವಾಗಿ ಬೆಳ್ಕೊಂತ ಹೋಗ್ತೈತಿ. ಅದಕ್ಕೆ ಅದನ್ನು ಕಟ್ಟೋದು ಬೇಡ, ಏನೂ ಬೇಡ. ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಇದಕ್ಕೆ ಈ ಗಿಡ ಕಪ್ಪಿದ್ದೀನಿ. ಸಿಲ್ವರ್ ಗಿಡಕ್ಕೆ ಸಾಗೋನಿ ಗಿಡಕ್ಕೆ ಮತ್ತು ಬೂರ್ಲು ಗಿಡ ಕಪ್ಪಿದ್ದೀನಿ ನೋಡ್ರಿ. ಇಲ್ಲ ಸಾಗೋನಿ ಗಿಡದಲ್ಲಿ ಹೆಂಗಿದೆ ಬನ್ನಿ. ರೂಟ್ಗಳನ್ನೆಲ್ಲ ಕಟ್ ಮಾಡಿಲ್ಲ. ಎಷ್ಟು 30 ಅಡಿ ಹೈಟ್ವರೆಗೂ ಹೋಗಿರ್ತಿ. ನೋಡ್ರಿ, ಬೂರ್ಲು ಗಿಡಕ್ಕೆ ಕಟ್ಸಿರೋದು ಇದು ಬಳ್ಳಿ. ಇದಿಡ್ರಿ ಮಷ್ಟೇ, ಬೂರ್ಲು ಗಿಡ ಕಟ್ಟಿರೋದು ನೋಡ್ರಿ. ಹಂಗೆ ನಮ್ಮಲ್ಲಿ ಎಲಿ ಬಳ್ಳಿಯಾಗೆ ಇದನ್ನು ನೆಡ್ತಾರೆ. 30 ರೂಪಾಯಿದಿಂದ 30 ರೂಪಾಯಿಗೆ ಒಂದು ಮುಂಡಿಗೆ ಸಿಗ್ತೈತಿ. ಇದನ್ನು ಮೆಣಸಿನ ಬಳ್ಳಿಗೂ ಹಚ್ಕೋಬೋದು. ಹೆಚ್ಚು ಕಡಿಮೆ ಆದರೆ ಕಡಿಯೋದಕ್ಕೂ ಭಾಳ ಈಜಿ. ಬೇಡ ಅಂದರೆ ಕಡ್ದು ಒಗಿಬೋದು. ಬಳ್ಳಿ ಏನಾರು ಹೋತು ಅಂದರೆ ಅಂಥ ಶ್ರಮ ಇರಲ್ಲ. ಅಗರ್ವುಡ್ ಅಂತ ಹೇಳಿ ಇದು ಬಂಗಾರದ ಬೆಳೆ ಅಂತ ಈಗ ಅಲ್ಲೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಭಾಳ ಹೇಳ್ತಾ ಇದ್ದಾರೆ. ಇದು ವನದುರ್ಗ ಆರ್ಗ್ಯಾನಿಕ್ಸ್ನವರು ರೀಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ ಇದನ್ನೀಗ. ನಾನು ನೋಡೋಣ ಅಂತೇಳಿ ತೀರ್ಥಹಳ್ಳಿ ಯಾವುದೋ ಒಂದು ತೋಟ ನೋಡೋಕೆ ಹೋದಾಗ ಒಂದು 12 ಗಿಡ ತಂದಿದ್ದೆ. 12 ಗಿಡ ತಂದಾಗ ಹಚ್ಚಿದೆ, 2 ಗಿಡ ಮಾತ್ರ ಉಳ್ಕೊಂಡಿದ್ದಾವೆ. ಇದು ಒಟ್ಟು ಮೌಲ್ಯ ಇದ್ದು ಒಂದೊಂದು ಮರಕ್ಕೆ 3 ರಿಂದ 4 ಲಕ್ಷ ರೂಪಾಯಿ ಅಂತೂ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದಿನ್ನೂ ಈಗಾಗಲೇ 32 ಇಂಚು ಸುತ್ತಳತೆ ಐತಿ, 30 ಅಡಿ ಹೈಟ್ ಐತಿ. ಇದು ಅವರು ಆರ್ಗ್ಯಾನಿಕ್, ವನದುರ್ಗಿ ಆರ್ಗ್ಯಾನಿಕ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಟ್ರೀಟ್ಮೆಂಟ್ ಮಾಡಬೇಕು ಅಂದರು. ಇದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದರೆ ಅಗರ್ ಫಾರ್ಮೇಷನ್ ಆಗ್ತದಂತೆ. ಇಲ್ಲದ್ರೆ ಫಾರ್ಮೇಷನ್ ಆಗಲ್ಲ. 1 kg 30,000ದಿಂದ ಹಿಡಿದು 70,000 ರೂಪಾಯಿವರೆಗೂ ಇದ್ರ ರೇಟು. 30,000 ರೂಪಾಯಿದಿಂದ ಹಿಡಿದು 70,000 ರೂಪಾಯಿ ಇದ್ರದ್ದು ರೇಟು ಅಗರ್ ಫಾರ್ಮೇಷನ್ ಆದರೆ. ಇದನ್ನು ಹಾಗೆ ಕಡಿಯೋಕ್ಕೆ ಬರಲ್ಲ ಮರನ. ಇದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕು, ಮರ ಒಣಗಬೇಕು, ಅಗರ್ ಒಳಗಡೆ ಫಾರ್ಮೇಷನ್ ಆಗಬೇಕು. ಹಂಗಾದರೆ ಇದು ಬರ್ತೈತಿ. ಶ್ರೀಗಂಧ ಬೆಳೆಯೋದಕ್ಕಿಂತ ಇದು ಬೆಸ್ಟ್ ಅಂತ ಬೆಳೆಯೋದಕ್ಕೆ. ಇದು ಅಗರ್ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೀನಿ, ಕಳಿಸ್ತೀವಿ ಅಂತ ಇದ್ದಾರೆ. 2 ಮರ ಇದ್ದಾವೆ. ಹಂಗೆ ಆಸಕ್ತರು ಯಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ. ಇವನ್ನೇನಾರು ಖರೀದಿ ಮಾಡೋರು, ಇಲ್ಲ ನಾವು ಟ್ರೀಟ್ಮೆಂಟ್ ಮಾಡೋರು ಯಾರ ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ. ಅದ್ರ ಫೀಸ್ ಎಷ್ಟು ಅಂದರೂ ನಾವು ಕೊಡೋಕೆ ರೆಡಿ ಇದ್ದೀವಿ. ಕಾಂಟ್ಯಾಕ್ಟ್ ಮಾಡಿರಿ. 2 ಮರ ಇದ್ದಾವೆ. ಇನಾಕ್ಯುಲೇಷನ್ ಮಾಡಿಕೊಡೋರು ಯಾರ ಇದ್ರೆ, ಹಾಗೆ ಖರೀದಿ ಮಾಡೋರು ಯಾರು ಇದ್ರೆ 2 ಮರ ಕರಿಬೇವು ಹಿಂಗೆ ಎಲ್ಲ ಹೊರಗೆ ಹೋಗಿದ್ದೆ. ಒಂದು 5-6 ಗಿಡ ತಗೊಂಬಂದೆ. ಲೋಕಲ್ ಕರಿಬೇವು ನಮ್ಮ ಮನೆಗೆ ಆಗಿ ಬಂದವರೆಲ್ಲ ಹರ್ಕೊಂಡು ಹೋಗ್ತಾರೆ. ನಾನೇನು ಮಾರಾಟಕ್ಕೆ ಇಟ್ಟಿಲ್ಲ. ಒಂದು 5-6 ಗಿಡ ಇದಾವೆ. ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟು ಕರಿಬೇವು ನಿರಂತರವಾಗಿ 5-6 ಗಿಡ, ಒಂದು 10 ಗಿಡ ಇದಾವೆ ತೋಟ ತುಂಬಾನ. ಸದ್ಯ ಮಿಷಮನಿ ಹತ್ರ ಇರೋ ಒಂದು 5-6 ಗಿಡದಿಂದನೇ ನನಗೆ ಮನೆಗೆ ಬೇಕಾದಷ್ಟು ಕರಿಬೇವು ಒಯ್ತಾ ಇದ್ದೀನಿ. ಸ್ಮೆಲ್ ನೋಡ್ಬೇಕು ನೀವು, ಭಾಳ ಚೆನ್ನಾಗಿದೆ. ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ ಹೇಳಿ, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ನ್ಯಾಮತಿ ತಾಲೂಕು ಅಧ್ಯಕ್ಷ. ನಂದು ಸಮಗ್ರ ಕೃಷಿಗೆ ಈಗ 4-5 ವರ್ಷದ ಹಿಂದೆ ಜಿಲ್ಲಾ ಕೃಷಿ ಪಂಡಿತ್ ಪ್ರಶಸ್ತಿ ಸಿಕ್ಕತಿ. ಹಾಗೆ ICAR